ಎಷ್ಟು ಹಸಿರಾಗಿದೆ ನೋಡಿ. ಹೀಗೂ ಒಂದು ಮೋಸ ಮಾಡೋದಿದೆಯಾ? ನೋಡಲಿಕ್ಕೆ ಫ್ರೆಶ್ ಆಗಿ ಕಾಣಲಿಕ್ಕೆ, ಅಂದರೆ ಕಲರ್ ಹಾಕಿದ ಕೂಡಲೇ ಅದರ ಕಲರ್ ತುಂಬಾ ಚೇಂಜ್ ಆಗಿ ಫ್ರೆಶ್ ಆಗಿದ್ದಾಗೆ ಕಾಣ್ತದೆ. ಫೈನಲಿ ಸ್ಪೆಷಲ್ ಆದ ಟೊಮೆಟೊ ಬಟಾಟೆ ಸಾರು ಕೂಡ ರೆಡಿ ಆಯಿತು. ನಮ್ಮಂಥ ಹಳ್ಳಿಯಲ್ಲಿರುವವರಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಗ್ಯಾಸ್ ಇಲ್ಲದಿದ್ದರೂ ಸೌದೆಯನ್ನು ಹೇಗಾದರೂ ಮಾಡಿ ಅಡುಗೆ ಎಲ್ಲ ಮಾಡ್ಬೋದು. ಆದರೆ ಇದರಲ್ಲಿ ಹುಲ್ಲು ಕೊಯ್ಲಿಕ್ಕೆ ನಾವು ಬೇರೆಯವರಿಗೆ ಕೊಟ್ಟಿದ್ದೆವು. ಯಾಕೆ ಬೇರೆಯವರಿಗೆ ಕೊಟ್ಟೆವು ಅಂದರೆ, ನಿಮಗೆ ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ಗಂಟೆ 8:30 ಆಗ್ತಾ ಬಂತು. ಇವಾಗ ನಾನು ಕಿಚನಲ್ಲಿದ್ದೇನೆ. ಇಬ್ಬರು ಕೆಲಸದವರಿದ್ದಾರೆ, ಹಾಗೆ ಅವರಿಗೆ ಅಡುಗೆ ಆಗಬೇಕು. 10 ಗಂಟೆಗೆ ತಿಂಡಿ ಆಗಬೇಕು. ಇವತ್ತು ನಾವು ಮೊಳಸೌತೆಯದ್ದು ದೋಸೆ ಮಾಡಿದ್ದೆವು, ಹಾಗೆ ಹಿಟ್ಟು ಹಾಗೇನೂ ಇದೆ. ಅವ್ರು ಬಂದ ಮೇಲೆ ದೋಸೆ ಮಾಡೋಣ ಅಂತೇಳಿ. ಹಾಗೆ ಇನ್ನು ಅವರಿಗೆ ನಾನು ದೋಸೆ ಕೂಡ ಮಾಡಬೇಕು, ಹಾಗೆಯೇ ದಾಲ್ ಸಾರು ಕೂಡ ಮಾಡಬೇಕು. ಆಲೂಗಡ್ಡೆ ಟೊಮೆಟೊ ಎಲ್ಲ ಹಾಕಿ ಸಾರು ಮಾಡ್ತೇನೆ, ಮತ್ತೊಂದು ಮೊಟ್ಟೆ ಗಸಿ ಮಾಡ್ತೇನೆ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ. ಇವಾಗ ಎಲ್ಲವನ್ನು ಕಟ್ ಮಾಡಿ ಕುಕ್ಕರಲ್ಲಿ ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಾಯಿತು. ಇದಕ್ಕೆ ಒಂದು 2-3 ವಿಷಲ್ ಬಂದ ಮೇಲೆ ಮತ್ತೆ ನಾನು ಅವರಿಗೆ ದೋಸೆ ಮಾಡ್ತೇನೆ. ನೋಡಿ, ಮುಳ್ಳು ಸೌತೆಯದ್ದು ದೋಸೆ ರೆಡಿ ಆಗ್ತಾ ಇದೆ. ಕೆಲಸದವರಿಗೆ ದೋಸೆ ರೆಡಿ ಆಯಿತು. ಹಾಗೆ ಇನ್ನು ಒಂದು ದೋಸೆ ಮಾಡಲಿಕ್ಕಿದೆ, ಅದು ಆದ ಕೂಡಲೇ ಇನ್ನು ಅವರಿಗೆ ಟೀ ಮಾಡ್ತೇನೆ. ಅವರು ಕೆಲಸಕ್ಕೆ ಬೇಗನೆ ಬರ್ತಾರೆ, 8 ಗಂಟೆಗೆ ಬರ್ತಾರೆ. ಹಾಗಾಗಿ ಅವರಿಗೆ ಟೀ ಕೂಡ ಸ್ವಲ್ಪ ಬೇಗನೆ ಕೊಡ್ತೇನೆ. ಹಾಗೆ ಇವಾಗ ದೋಸೆ ಮಾಡಿ ಆಯಿತು, ಇನ್ನು ಬೇಗನೆ ಟೀ ಮಾಡ್ತೇನೆ. ಇವಾಗ ಟೀ ರೆಡಿ ಆಯಿತು, ಇನ್ನು ಕೆಲಸದವರನ್ನು ಕರೀತೇನೆ. ಹಾಗೆಯೇ ಇವತ್ತು ಬೆಳಿಗ್ಗೆ ಮನ್ವಿತಳಿಗೆ ಟಿಫಿನಿಗೆ ಅಂತೇಳಿ ನಾನು ಬಟಾಣಿ ಹಾಗೂ ಕಾಲಿಫ್ಲವರ್ ಹಾಕಿ ಗಸಿ ಮಾಡಿದ್ದು, ಅದೇ ದೋಸೆಗೆ ಇವತ್ತು ಯೂಸ್ ಮಾಡಿದ್ದು. ಒಳ್ಳೆಯದಾಗ್ತದೆ ಈ ಥರ ಗಸಿ ಮಾಡಿದರೆ ದೋಸೆಗೆಲ್ಲ. ಇಲ್ಲಿ ಕೆಲಸದವರಿಗೆ ಟೀ ರೆಡಿ ಆಯಿತು. ಇವಾಗ ಕೆಲಸದವರಿಗೆ ಮತ್ತು ನನಗೆ ಟೀ ಕುಡ್ದಾಯಿತು. ಹಾಗೆ ಇನ್ನು ಪಲ್ಯ ಆಗಬೇಕು. ಅದೇ ರೀತಿ ನನ್ನದು ಚಟ್ನಿ ಚಾಲೆಂಜ್ ನಡೀತಾ ಇದೆ ಶಾರ್ಟ್ ವೀಡಿಯೋದಲ್ಲಿ. ಅದಕ್ಕೆ ಒಂದು ಚಟ್ನಿ ಮಾಡಬೇಕು ಇವತ್ತು. ಹಾಗೆ ಕರಿಬೇವಿನ ಎಲೆಯಿಂದ ಇವತ್ತು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡು, ಕರಿಬೇವು ಎಲೆ ಬೇಕು. ಇವಾಗ ನಾವು ಮನೆ ಹತ್ತಿರ ಕರಿಬೇವು ಎಲೆ ಇಲ್ಲ, ಇದ್ದರೂ ಕೂಡ ಅದು ಚೆನ್ನಾಗಿಲ್ಲ, ಅಂದರೆ ಒಂಥರ ಫಂಗಸ್ ಹಿಡ್ದಾಗಿದೆ. ಹಾಗಾಗಿ ಇವಾಗ ತೋಟಕ್ಕೆ ಹೋಗಿ ಸ್ವಲ್ಪ ಕರಿಬೇವನ್ನು ಇಟ್ಕೊಂಡು ಬರ್ತೇನೆ. ಬನ್ನಿ ಇವಾಗ ತೋಟಕ್ಕೆ ಹೋಗಿ ಬರೋಣ.
ತುಂಬ ದಿವಸ ಆಯಿತು ತೋಟಕ್ಕೆ ಬರದೆ. ಮೊನ್ನೆ ಅಡಿಕೆ ಕೊಯ್ದ ಮೇಲೆ ತೋಟಕ್ಕೆ ಬರಲಿಲ್ಲ ನಾನು. ಹಾಗೇ ತೋಟದ ಮರದಲ್ಲಿ ನೋಡಿ ಮಾವಿನಕಾಯಿ ಆಗಿದೆ. ಈ ಸಲ ನಾನು ಉಪ್ಪಿನಕಾಯಿ ಕೂಡ ಹಾಕಲಿಲ್ಲ. ಇನ್ನು ಸ್ವಲ್ಪ ಉಪ್ಪಿನಕಾಯಿ ಒಮ್ಮೆ ಹಾಕಬೇಕು. ಇಂಟ್ರೆಸ್ಟ್ ಇಲ್ಲ ಉಪ್ಪಿನಕಾಯಿಯಲ್ಲಿ ಇವಾಗ, ಹಾಗಾಗಿ ಉಪ್ಪಿನಕಾಯಿ ಕೂಡ ಹಾಕೋದಿಲ್ಲ. ಕೆಲವೊಂದು ದೊಡ್ಡದಾಗಿದೆ, ಕೆಲವೊಂದು ಚಿಕ್ಕದಿದೆ ನೋಡಿ. ಜಾಸ್ತಿ ಆಗಲಿಲ್ಲ, ಕಳೆದ ಸಾರಿ ತುಂಬಾ ಆಗಿತ್ತು, ಈ ಸಲ ಕಡಿಮೆ. ಅಳಿಲು ನೋಡಿ, ಮಾವಿನಕಾಯಿ ಹಣ್ಣಾಗಿದೆ ಅಂತ ನೋಡಲಿಕ್ಕೆ ಅಲ್ಲಿ ಗೆಲ್ಲಲ್ಲಿದೆ ನೋಡಿ, ಕಾಣ್ತಿದೆಯಾ ನಿಮಗೆ? ಅಲ್ಲಿ ಒಂದು ಕಾಡು ಕೋಳಿಯದ್ದು ಗೂಡಿತ್ತು, ಮೊಟ್ಟೆ ತೋರಿಸಿದ್ದೆ, ಅದು ಇವಾಗ ಮರಿಯಾಗಿ ಹೋಗಿದೆ. ಹಾಗೆ ಮರಿಯಾಗಿ ಹೋದದ್ದು ವೀಡಿಯೋ ಮಾಡಲಿಕ್ಕಾಗಲಿಲ್ಲ, ಅಂದರೆ ಯಾವಾಗ ಮರಿಯಾಗಿ ಹೋಗಿದೆ ಅಂತ ಗೊತ್ತಿಲ್ಲ. ಅಲ್ಲೊಂದು ಕೆಂಬುತ ನೋಡಿ ಹಾರ್ತಾ ಇದೆ. ಹಾಗೆಯೇ ನೋಡಿ ತೋಟದಲ್ಲಿ ಹುಲ್ಲು ಕೊಯ್ಯಲಿಕ್ಕೆ ನಾವು ಬೇರೆಯವರಿಗೆ ಕೊಟ್ಟಿದ್ದೆವು. ಯಾಕೆ ಬೇರೆಯವರಿಗೆ ಕೊಟ್ಟೆವು ಅಂದರೆ ನಿಮಗೆ ಯಾರಿಗೂ ನಾನು ಹೇಳಿರಲಿಲ್ಲ ಇಷ್ಟ ತನಕ. ನಾವು ದನವನ್ನು ಮಾರಿಬಿಟ್ಟೆವು. ಮಾನವರಿಗೆ ಶೋಲ್ಡರ್ ಪೇಯ್ನ್ ಕೂಡ ಆಯಿತು, ಹಾಗಾಗಿ ದನ ಸಾಕಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಹಾಗೆ ಇವಾಗ ಸ್ವಲ್ಪ ರೆಸ್ಟಲ್ಲಿದ್ದಾರೆ ಅವರು ಕೂಡ. ಶೋಲ್ಡರ್ ಪೇಯ್ನ್ ಎಲ್ಲ ಕಡಿಮೆ ಆದಮೇಲೆ ಮತ್ತೆ ದನವನ್ನು ತಗೊಳ್ಳೋದು ನೋಡಿ. ಹಾಗಾಗಿ ನಮ್ಮ ಹುಲ್ಲನ್ನು ನಾವು ಬೇರೆಯವರಿಗೆ ಕೊಟ್ಟಿದ್ದೆವು, ಹಾಗಾಗಿ ಕ್ಲೀನಾಗಿ ಅವರೆಲ್ಲ ತೆಗೆದಿದ್ದಾರೆ. ನಾನಿವಾಗ ತೋಟಕ್ಕೆ ಬಂದದ್ದು ಕರಿಬೇವಿನ ಎಲೆಯನ್ನು ಕೊಂಡೋಗಲಿಕ್ಕೆ. ಬನ್ನಿ ಇವಾಗ ಕರಿಬೇವಿನ ಎಲೆಯನ್ನು ಕೊಂಡೋಗೋಣ. ತೋಟದಲ್ಲಿ ಇವಾಗ ತುಂಬಾ ಆಗಿದೆ. ಜಾನ್ ಡೈಲಿ ಬಂದು ನೀರು ಹಾಕಿ ಹೋಗ್ತಾರೆ, ನಾನು ಬರೋದೇ ಇಲ್ಲ, ಒಂದು 15 ದಿವಸ ಜಾಸ್ತಿ ಆಯಿತು ನೋಡಿ. ಇಲ್ಲೆಲ್ಲ ತುಂಬಾ ಆಗಿದೆ, ಸ್ವಲ್ಪ ಎಳತ್ತು ಆದರೂ ಚೆನ್ನಾಗಿದೆ. ಹಾಗೆ ಇವಾಗ ಇದರಲ್ಲಿ ಸ್ವಲ್ಪ ಬೆಳೆದದನ್ನು ಕೊಯ್ಯೋದು. ನೋಡಿ ನಮ್ಮ ಈ ಗಿಡದಲ್ಲಿ ಒಂದು ಮಾಫಲ ಆಗಿದೆ ನೋಡಿ, ಇಷ್ಟು ದೊಡ್ಡದಾಗಿದೆ. ಇವಾಗ ನಾನು ನೋಡಿದ್ದೆ ಇವತ್ತು. ಬೆಳೆದ ಮೇಲೆ ಇದರಿಂದ ಉಪ್ಪಿನಕಾಯಿ ಹಾಕಬೇಕು. ಒಂದೇ ಆದ್ದು ನೋಡಿ, ಎಷ್ಟು ದೊಡ್ಡದಿದೆ ಗಿಡ. ಬರುವ ವರ್ಷ ತುಂಬ ಆಗ್ಬೋದು, ಈ ಸಲ ಸ್ಟಾರ್ಟಿಂಗ್ ಅಲ್ವಾ, ಒಂದೇ ಆದ್ದು. ಇಲ್ಲೊಂದು ನೋಡಿ ಚಿಕ್ಕದಿದೆ ನೋಡಿ, ಇಲ್ಲೊಂದಾಗಿದೆ ನೋಡಿ, ಇದು ಚಿಕ್ಕದು, ಇದು ಸ್ವಲ್ಪ ದೊಡ್ಡದು ನೋಡಿ. ಎರಡಿದೆ, ಒಂದು ಚಿಕ್ಕದು, ಒಂದು ಇದು, ಮತ್ತೊಂದು ಅದು ದೊಡ್ಡದು. ಇಲ್ಲೊಂದು ದೊಡ್ಡದಿತ್ತು, ಅದು ಸತ್ತು ಹೋಯಿತು. ಹಾಗೆ ಅದರ ಒಂದು ಗೆಲ್ಲಿಗೆ ಜಾನವರು ಮಣ್ಣು ಹಾಕಿದರು. ಹಾಗೆ ಆ ಮಣ್ಣು ಹಾಕಿದ ಗೆಲ್ಲು ಇವಾಗ ಮತ್ತೆ ಇಷ್ಟು ದೊಡ್ಡದಾಗಿದೆ. ಇನ್ನು ಈ ಅಡಿಕೆ ಮರವನ್ನೆಲ್ಲ ಕಟ್ ಮಾಡಿ ಮನೆಗೆ ಕೊಂಡೋಗ್ಲಿಕ್ಕಿದೆ. ವೀಳ್ಯದಲ್ಲೇ ಬಳ್ಳಿ ನಡುವಾಗ ಇದು ಬೇಕಾಗ್ತದೆ, ಹಾಗಾಗಿ ಇನ್ನೂ ಕೂಡ ಸ್ವಲ್ಪ ಸತ್ತ ಮರಗಳಿವೆ, ಅದನ್ನೆಲ್ಲ ಕಡಿಲಿಕ್ಕಿದೆ. ಇವಾಗ ಹೇಗೂ ಕೆಲಸದವರಿದ್ದಾರಲ್ಲ, ಅವರ ಹತ್ರ ಕಳಿಸೋದು. ಕರಿಬೇವನ್ನು ಇಟ್ಕೊಂಡು ಬಂದೆ. ಎಷ್ಟು ಬೇಡ, ಸ್ವಲ್ಪ ಸಾಕು, ಮತ್ತು ಫ್ರಿಜ್ಜಲ್ಲಿ ಇಡುತ್ತೆ, ನಮಗೆ ಬೇಕಾದಾಗ ಯೂಸ್ ಮಾಡ್ಬೋದಲ್ವ. ಹಾಗೆ ಇನ್ನು ಬೇಗನೆ ಮನೆಗೆ ಹೋಗಿ ಉಳಿದ ಕೆಲಸವನ್ನು ಮಾಡೋದು. ತೋಟಕ್ಕೆ ಹೋಗಿ ಕರಿಬೇವನ್ನು ಇಟ್ಕೊಂಡು ಬಂದೆ. ಇನ್ನು ಅದರದ್ದು ಚಟ್ನಿ ಮಾಡಬೇಕು. ಅದಕ್ಕಿಂತ ಮೊದಲು ಇವಾಗ ಒಂದು ಪಲ್ಯ ಮಾಡಬೇಕು. ಅರಿವೆ ಸೊಪ್ಪಿದೆ, ಅದನ್ನು ಇವಾಗ ತೊಗೊಂಡು ಬರಬೇಕು. ಅರಿವೆ ಸೊಪ್ಪನ್ನು ತೊಗೊಂಡು ಬಂದ ಮೇಲೆ ಮತ್ತೆ ಚಟ್ನಿ ಮಾಡೋದು. ಅಷ್ಟಾಗುವಾಗ ಅನ್ನ ಕೂಡ ಬೇಯ್ತದೆ. ನೋಡಿ ಅರಿವೆ ಸೊಪ್ಪು ಇಷ್ಟಾಗಿದೆ. ಇವಾಗ ಇನ್ನೊಂದು ಕಡೆ ಹಾಕಿದ್ದು ಅಷ್ಟು ಚೆನ್ನಾಗಿ ಬರಲಿಲ್ಲ, ಇಲ್ಲಿ ಸ್ವಲ್ಪ ಚೆನ್ನಾಗಿ ಬಂದಿದೆ. ಹಾಗೆ ಇದರಲ್ಲಿ ದೊಡ್ಡದಿರೋದನ್ನು ಇವಾಗ ತೆಗೆಯುವುದು. ನೋಡಿ ಇಷ್ಟು ಅರಿವೆ ಸೊಪ್ಪನ್ನು ಕೊಯ್ದೆ. ಇದನ್ನು ಚೆನ್ನಾಗಿ ತೊಳೆದು ಕಟ್ ಮಾಡೋದು. ಇದು ಚೆನ್ನಾಗಿದೆ,
ಅರಿವೆ ಸೊಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಗೊಂಡು ಬಂದೆ. ಹಾಗೆ ಇದನ್ನಿವಾಗ ಕಟ್ ಮಾಡಿ ಬೇಗನೆ ಒಲೆಯಲ್ಲಿ ಬೇಯಿಸ್ಲಿಕ್ಕೆ ಇಡ್ತೇನೆ. ಸಾಧ್ಯವಾದಷ್ಟು ಮಟ್ಟಿಗೆ ಈಗ ನಾನು ಒಲೆಯಲ್ಲೇ ಮಾಡೋದು, ಯಾಕೆಂದರೆ ಗ್ಯಾಸ್ ಪ್ರಾಬ್ಲಮ್ ಆಗ್ಬೋದು ಅಂತೇಳಿ ಹೇಳ್ತಾರಲ್ವ. ಹಾಗೆ ಇವಾಗ ಒಲೆ ಕೂಡ ಖಾಲಿ ಇದೆ. ಹಾಗೆ ಈ ಪಲ್ಯವನ್ನು ಬೇಗನೆ ಒಲೆಯಲ್ಲಿ ಮಾಡ್ತೇನೆ. ಈಗ ಪಲ್ಯಕ್ಕೆ ಎಲ್ಲ ಕಟ್ ಮಾಡಿ ಆಯಿತು. ಇದನ್ನಿನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ. ಎಣ್ಣೆ ಬಿಸಿಯಾಗಿದೆ, ಅದಕ್ಕೆ ನೀರುಳ್ಳಿಯನ್ನು ಹಾಕ್ತೇನೆ. ಸಿಂಪಲಾಗಿ ಮಾಡ್ತಿರೋದು ಇವತ್ತು, ಸ್ವಲ್ಪ ಕೆಲಸ ಇದೆ, ಹಾಗಾಗಿ ಬೇಗನೆ ಆಗಬೇಕಲ್ವ, ಹಾಗೆ ಸಿಂಪಲಾಗಿ ಮಾಡ್ತಾಯಿದ್ದೇನೆ. ನೀರು ಸ್ವಲ್ಪ ಫ್ರೈ ಮಾಡ್ತೇನೆ. ಇವಾಗ ಎಲ್ಲ ಕಡೆ ಗ್ಯಾಸಿದ್ದು ಶಾರ್ಟೇಜ್ ಅಂತ ಕೇಳಿ ಬರ್ತಾ ಇದೆ. ಹಾಗಾಗಿ ನಾನು ಹೆಚ್ಚಾಗಿ ಇವಾಗ ಒಲೆಯಲ್ಲೇ ಮಾಡ್ತೇನೆ. ನಮ್ಮಂಥ ಹಳ್ಳಿಯಲ್ಲಿರುವವರಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಗ್ಯಾಸ್ ಇಲ್ಲದಿದ್ದರೂ ಸೌದೆಯನ್ನು ಹೇಗಾದರೂ ಮಾಡಿ ಅಡುಗೆ ಎಲ್ಲ ಮಾಡ್ಬೋದು. ಆದರೆ ಸಿಟಿಯಲ್ಲಿರೋರಿಗೆಲ್ಲ ತುಂಬಾ ಕಷ್ಟ. ಈಗಾಗಲೇ ಕೆಲವೆಲ್ಲ ಸಿಟಿಯಲ್ಲಿ ಹೋಟೆಲ್ಸ್ಗಳೆಲ್ಲ ಬಂದಾಗಿದೆ, ಯಾಕೆಂದರೆ ಅವರಿಗೆ ಕಮರ್ಷಿಯಲ್ ಗ್ಯಾಸ್ ಎಲ್ಲ ಸಿಗೋದಿಲ್ಲ. ಹಾಗಾಗಿ ಹಳ್ಳಿಯಲ್ಲಿ ಕೂಡ ಹಾಗೆ ಕಮರ್ಷಿಯಲ್ ಗ್ಯಾಸ್ ಸಿಗೋದಿಲ್ಲ. ಮನೆಗೆ ಮಾತ್ರ ಸ್ವಲ್ಪ ಲೇಟಾಗಿ ಸಿಗ್ತದೆ ಅಂತ ಹೇಳ್ತಾರೆ. ಆದರೆ ನಾನು ಬುಕ್ ಮಾಡಿ ನನಗೆ ಒಂದು 15 ದಿವಸದ ಮೊದಲೇ ಬಂದಿತ್ತು. ಈ ಯುದ್ಧ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲೇ ನನಗೆ ಮನೆಗೆ ಗ್ಯಾಸ್ ಬಂದ ಕಾರಣ ನನಗೆ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ. ಹಾಗೆ ನಾನು ಹೆಚ್ಚಾಗಿ ಒಲೆಯಲ್ಲಿ ಮಾಡ್ತಾ ಇರ್ತೇನಲ್ವ, ಅಷ್ಟೊಂದು ಕಷ್ಟ ಅಂತ ಅನಿಸ್ಲಿಕ್ಕಿಲ್ಲ ಗ್ಯಾಸ್ ಇಲ್ಲದಿದ್ದರೂ. ಪಾಪ ಸಿಟಿಯಲ್ಲಿರುವವರಿಗಂತೂ ಗ್ಯಾಸ್ ಸಿಗದಿದ್ದರೆ ತುಂಬಾ ಪ್ರಾಬ್ಲಮ್ ಆಗ್ಬೋದು. ಆ ಥರ ಪ್ರಾಬ್ಲಮ್ ಆಗದಿರಲಿ ಅಂತ ನಾನು ಬೇಡ್ಕೊಳ್ತಾ ಇದ್ದೇನೆ. ಆದಷ್ಟು ಬೇಗ ಯುದ್ಧ ಕೂಡ ನಿಲ್ಲಿ ಅಂತೇಳಿ ಬೇಡೋದು. ಅದು ಸಾಕು. ಇವಾಗ ನಾನು ಅರಿವೆ ಸೊಪ್ಪನ್ನು ಹಾಕ್ತೇನೆ. ಅದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ತೇನೆ. ಹಾಗೆಯೇ ಸ್ವಲ್ಪ ನೀರನ್ನು ಹಾಕ್ತೇನೆ. ಒಳಗೆ ಒಂದು ತೆಂಗಿನಕಾಯನ್ನು ತುಳಿದು ರೆಡಿ ಮಾಡ್ತೇನೆ. ಚಟ್ನಿ ಮಾಡಬೇಕು. ಹಾಗೆಯೇ ಒಂದು ಎಗ್ ಗಸಿ ಮಾಡಬೇಕು. ಎಗ್ ಗಸಿಗೆ ತೆಂಗಿನಕಾಯಿ ಬೇಡ, ಆದರೆ ನನಗೆ ಚಟ್ನಿ ಮಾಡಲಿಕ್ಕೆ ತೆಂಗಿನಕಾಯಿ ಬೇಕು. ಹಾಗಾಗಿ ಬೇಗನೆ ಒಂದು ತೆಂಗಿನಕಾಯನ್ನು ಸುಳಿಯುತ್ತೇನೆ. ಬೆಂದಿದೆ, ಅದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ತೇನೆ. ನೀರು ಕೂಡ ಡ್ರೈ ಆಯಿತು. ಸಿಂಪಲಾಗಿ ನೋಡಿ ಅರಿವೆ ಸೊಪ್ಪಿನ ಪಲ್ಯ ಕೂಡ ರೆಡಿ ಆಯಿತು. ಇವಾಗ ನೋಡಿ ಕರಿಬೇವಿನ ಚಟ್ನಿ ರೆಡಿ ಆಯಿತು. ಹಾಗೆಯೇ ಪಲ್ಯ ಕೂಡ ರೆಡಿ ಆಯಿತು. ಇನ್ನು ಸಾರಿಗೊಂದು ಒಗ್ಗರಣೆ ಹಾಕಲಿಕ್ಕಿದೆ. ಹಾಗೆಯೇ ಮೊಟ್ಟೆ ಒಂದು ಗಸಿ ಮಾಡ್ತೇನೆ. ಅದರ ಕೆಲಸವನ್ನು ಬೇಗನೆ ಮಾಡಿ ಮುಗಿಸ್ತೇನೆ. ಫೈನಲಿ ಸ್ಪೆಷಲ್ ಆದ ಟೊಮೆಟೊ ಬಟಾಟೆ ಸಾರು ಕೂಡ ರೆಡಿ ಆಯಿತು. ಇದು ಸಿಂಪಲಾಗಿ ಮಾಡಿದ್ದು. ಆಲೂಗಡ್ಡೆ ಹಾಗೂ ತೊಗರಿಬೇಳೆ, ಟೊಮೆಟೊ, ಬಿಂಬುಡಿ ಅದೆಲ್ಲ ಹಾಕಿ ಮಾಡಿದ್ದು. ಇವತ್ತಿನ ಸ್ಪೆಷಲ್ ಅಡಿಗೆಗಳು ನೋಡಿ: ಸಾರು, ಕರಿಬೇವಿನ ಚಟ್ನಿ, ಪಲ್ಯ ಹಾಗೂ ಎಗ್ ಗಸಿ. ಇಬ್ಬರು ಕೆಲಸದವರಿದ್ದಾರಲ್ವ, ಹಾಗಾಗಿ 2 ಮೊಟ್ಟೆಯನ್ನು ಬೇಯಿಸಿ ಅವರಿಗೆ ಗಸಿ ಮಾಡಿದ್ದೇನೆ. ಸಿಂಪಲಾದ ಇವತ್ತಿನ ಮಧ್ಯಾಹ್ನದ ಊಟ. ಇದು ನಂದು ಚಟ್ನಿ ಚಾಲೆಂಜ್. ಇದು ಒಂದು ಡೈಲಿ ಇರ್ತದೆ ನನಗೆ. ಹಾಗೆ ಇದು 3 ಇವತ್ತು ಕೆಲಸದವರಿದ್ದಾರೆ ಅಂತ ಮಾಡಿದ್ದು. ಮಧ್ಯಾಹ್ನದ ಅಡಿಗೆ ಕೆಲಸ ಎಲ್ಲ ಆಯಿತು. ಇನ್ನು ಒಂದು ಕಿಚನ್ ಕ್ಲೀನ್ ಮಾಡಲಿಕ್ಕಿದೆ. ಅದನ್ನು ಕ್ಲೀನ್ ಮಾಡಿ ಆದಮೇಲೆ ಊಟಕ್ಕೆ ಕೂಡ ಟೈಮ್ ಆಗ್ತದೆ. ಹಾಗೆ ಮತ್ತೆ ಕೆಲಸವನ್ನು ಊಟಕ್ಕೆ ಕರೆಯೋದು. ಹಾಗೆ ಇವಾಗ ಬೇಗನೆ ಒಂದು ಕಿಚನ್ ಕ್ಲೀನಿಂಗ್ ಕೆಲಸ ಮಾಡ್ತೇನೆ. ಊಟ ಮಾಡಿ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಇಲ್ಲಿ ಕೊತ್ತಂಬರಿ ಬೀಜವನ್ನು ನಾನು ಬಿಸಿಲಿಗೆ ಹಾಕಲಿಕ್ಕೆ ಅಂತೇಳಿ ಕೊಂಡೋದೆ. ಬಿಸಿಲಿಗೆ ಹಾಕಬೇಕು ಅಂತ ಅಂದ್ಕೊಳ್ಳುವಾಗ ನೋಡಿ, ಈ ಕೊತ್ತಂಬರಿ ಬೀಜ ಎಲ್ಲ ನೋಡಿ ಪಚ್ಚೆ ಕಲ್ಲರಲ್ಲಿದೆ ನೋಡಿ. ಹಾಗೆ ನಾನು ನೀರು ಹಾಕಿ ತೊಳೆಯೋಣ ಅಂತೇಳಿ ಒಳಗಡೆ ತಂದೆ. ಇವಾಗ ನೋಡುವಾಗ ನೀರಿನ ಕಲರ್ ಕೂಡ ಚೇಂಜ್ ಆಗಿದೆ. ಇದಕ್ಕೂ ಕೂಡ ಕಲರ್ ಹಾಕ್ತಾರಾ ಅಂತ ನನಗೆ ಆಶ್ಚರ್ಯ ಆಯಿತು. ನೋಡಿ, ಇವಾಗ ಚೆನ್ನಾಗಿ ತೊಳೆದಿದ್ದನ್ನು ನಾನು ಬಿಸಿಲಿಗೆ ಹಾಕ್ತೇನೆ. ಹಾಗೆಯೇ ನೀರಿನ ಕಲರ್ ನೋಡಿ ಒಂಥರ ನೋಡಿ, ನಿಮಗೆ ತೋರಿಸ್ತೇನೆ ನೀರಿನ ಕಲರ್ ಯಾವ ಥರ ಬಂದಿದೆ ಅಂತೇಳಿ. ಕೊತ್ತಂಬರಿಗೂ ಈ ಥರ ಕಲರ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿ ನಾವು ಇದನ್ನು ಕೂಡ ಯೂಸ್ ಮಾಡುವಾಗ ಚೆನ್ನಾಗಿ ತೊಳೆದು ಆಮೇಲೆ ಯೂಸ್ ಮಾಡೋದು ಒಳ್ಳೆಯದು. ನೋಡಿ, ಇದೆಲ್ಲ ಕೆಮಿಕಲ್ ಆಗಿರ್ಬೋದು. ನೋಡಿ ಎಷ್ಟು ಗ್ರೀನ್ ಕಲರ್. ನಾನು ಇದನ್ನೆಲ್ಲ ಇನ್ನೊಮ್ಮೆ ತೊಳೆದು ನಿಮಗೆ ನೀರಿನ ಕಲರ್ ತೋರಿಸ್ತೇನೆ. ನಾನು ಈ ಕೊತ್ತಂಬರಿಯನ್ನು ಪೌಡರ್ ಮಾಡಲಿಕ್ಕೆ ಅಂತ ತಂದದ್ದು ನಿನ್ನೆ. ಇವತ್ತು ಹಾಗೆ ಅದನ್ನು ಚೆನ್ನಾಗಿ ಬಿಸಿಲಿಗೆ ಒಣಗಿಸಿ ಮತ್ತು ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಹುಡಿ ಮಾಡೋಣ ಅಂತ ಅಂದ್ಕೊಂಡೆ. ಇವಾಗ ನೋಡುವಾಗ ಅದರದ್ದು ನೋಡಿ ನಿಮಗೆ ಕಾಣ್ತಿರ್ಬೋದು, ಅಲ್ಲಲ್ಲಿ ನೋಡಿ ಕಲರ್ ಆಗಿ ಕಾಣ್ತಾ ಇದೆ ನೋಡಿ.
ನೋಡಿ ಎಷ್ಟು ಡಾರ್ಕ್ ಇದೆ ನೋಡಿ ಗ್ರೀನ್. ಇವಾಗ ನಾನು ಇದನ್ನು ಸೋಸಿಕೊಳ್ತೇನೆ. ಸೋಸಿಕೊಂಡಾದಮೇಲೆ ಅದರ ನೀರಿನ ಬಣ್ಣ ತೋರಿಸ್ತೇನೆ. ನೋಡಿ ಯಾವ ಥರ ಇದೆ ನೋಡಿ ಕಲ್ಲರ್. ಹೀಗೂ ಒಂದು ಮೋಸ ಮಾಡೋದಿದೆಯಾ? ನೋಡಲಿಕ್ಕೆ ಫ್ರೆಶ್ ಆಗಿ ಕಾಣಲಿಕ್ಕೆ, ಅಂದರೆ ಕಲರ್ ಹಾಕಿದ ಕೂಡಲೇ ಅದರ ಕಲರ್ ತುಂಬಾ ಚೇಂಜ್ ಆಗಿ ಫ್ರೆಶ್ ಆಗಿದ್ದಾಗೆ ಕಾಣ್ತದೆ. ಹಾಗಾಗಿ ನೋಡಿ ಈ ಥರ ಕಲರ್ ಹಾಕ್ತಿರ್ಬೋದು. ತೊಳೆದ ಮೇಲೆ ನೋಡಿ ಸ್ವಲ್ಪ ನಾರ್ಮಲ್ ಕಲರ್ ಬಂತು, ಆದರೆ ಇನ್ನೂ ಒಂದೆರಡು ಸಾರಿ ನಾನು ತೊಳೆದೆ ಆಮೇಲೆ ಇದನ್ನು ಬಿಸಿಲಿಗೆ ಒಣ ಹಾಕ್ತೇನೆ. ಇವಾಗ ನೋಡಿ ಇದು ಫಸ್ಟಿಗೆ ತೊಳೆದ ನೀರು ನೋಡಿ. ಎರಡನೇ ಸಲ ತೊಳೆದ ನೀರನ್ನು ನಿಮಗೆ ತೋರಿಸ್ತೇನೆ. ಇದು ಕೂಡ ಸ್ವಲ್ಪ ಕಲರ್ ಇದೆ ನೋಡಿ. ಹಾಗೆಯೇ ತೊಳೆದ ಮೇಲೆ ಹಸಿರಾಗಿರುವುದರ ಕಲ್ಲರ್ ಕೂಡ ಸ್ವಲ್ಪ ಲೈಟ್ ಆಗಿದೆ ನೋಡಿ. ನೋಡಿ ಎಷ್ಟು ಹಸಿರಾಗಿದೆ ನೋಡಿ. ನೋಡಿ ಅಷ್ಟು ಹಸಿರಾಗಿರೋದ್ರದ್ದು ಕಲ್ಲರ್ ಹೋಗೋದಿಲ್ಲ ನೋಡಿ, ಸ್ವಲ್ಪ ಲೈಟ್ ಬರ್ತದೆ ಅಷ್ಟೇ. ಅಷ್ಟೊಂದು ಕಲ್ಲರನ್ನು ಹಾಕಿ ಕೆಮಿಕಲಲ್ಲಿ ಇದನ್ನು ಮುಳುಗಿಸಿ ತೆಗಿತಾರೆ ಅಂತ ಗೊತ್ತಾಯಿತು. ಹಾಗೆಯೇ ನೋಡಿ ತೊಳೆದಾದಾಗ ಅದರ ಅಡಿಭಾಗದಲ್ಲಿ ನೋಡಿ ತೊಗರಿಬೇಳೆ ಸಿಕ್ಕಿತ್ತು. ತೊಗರಿಬೇಳೆಯನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ತಾರಾ ಅಂತ ನೋಡಿ. ವೆಯ್ಟ್ ಜಾಸ್ತಿ ಆಗಲಿಕ್ಕೆ ತೊಗರಿಬೇಳೆಯನ್ನು ಕೂಡ ಮಿಕ್ಸ್ ಮಾಡೋದು. ಹೀಗೆ ನಾವು ಪುದೀನ ಹಾಕಿ ನೀರು ಮಾಡ್ತೇವಲ್ವ, ಆ ಥರ ಇದೆ ನೋಡಿ ನೀರು. ಇವಾಗ ನೋಡಿ 3 ಸಲ ತೊಳೆದೆ. 3 ಸಲ ತೊಳೆದ ಮೇಲೆ ನಾರ್ಮಲ್ ಕೊತ್ತಂಬರಿಯದ್ದು ಒಂದು ಕಲರ್ ಬಂತು. ಸ್ಟಾರ್ಟಿಂಗಲ್ಲಿ ಒಂಥರ ಅಲ್ಲಲ್ಲಿ ಪಚ್ಚೆ ಹಾಗೂ ಹಳದಿ ಥರ ಕಾಣ್ತಿತ್ತು ನೋಡಿ. ಇವಾಗ ಆದರೂ ಅಲ್ಲಲ್ಲಿ ಕೆಲವೊಂದು ನೋಡಿ ಗ್ರೀನ್ ಇದೆ, ಅದರದ್ದು ಕರೆಕ್ಟಾಗಿ ಹೋಗೋದಿಲ್ಲ, ಸರಿಯಾಗಿ ಹೇಳ್ಕೊಂಡಿದೆ ಇದಕ್ಕೆ ನೋಡಿ. ಇದನ್ನು ನೀವು ಚೆನ್ನಾಗಿ ಒಣಗಿಸಬೇಕು. ಕೊತ್ತಂಬರಿಯನ್ನು ತೊಳೆದು ಒಣ ಹಾಕಿ ಕೂಡ ಆಯಿತು. ಇನ್ನು ಅದು ಚೆನ್ನಾಗಿ ಒಣಗಬೇಕು. ಏನೆಲ್ಲ ಕೆಮಿಕಲ್ ಮಿಕ್ಸ್ ಮಾಡ್ತಾರೆ ಅಂತೇಳಿ ಗೊತ್ತಾಯ್ತಲ್ವ ಇವಾಗ. ಹಾಗೆ ಇವಾಗ ಅದು ಒಣಗ್ತಾ ಇದೆ. ಹಾಗೆ ಇನ್ನು ಕೆಲಸದವರಿದ್ದಾರಲ್ಲ, ಏನಾದರೂ ಟೀಗೆ ಒಂದು ತಿಂಡಿ ಮಾಡೋಣ ಅಂತ ಅಂದ್ಕೊಂಡು ಕಿಚನಿಗೆ ಬಂದಿದ್ದೇನೆ. ನೀರುಳ್ಳಿ ಬಜೆ ಮಾಡೋಣ ಅಂತೇಳಿ. ನೀರುಳ್ಳಿ ದೊಡ್ಡ ದೊಡ್ಡದು ತಂದದಿದೆ, ಹಾಗೆ ಅದನ್ನು ಕಟ್ ಮಾಡಲಿಕ್ಕೆ ಈಸಿ ಆಗ್ತದಲ್ವ. ಹಾಗೆ ಬೇಗನೆ ಒಂದು ಜಟ್ಪಟಾಗಿ ಒಂದು ನೀರುಳ್ಳಿ ಬಜೆಯನ್ನು ಮಾಡ್ತೇನೆ. ಇವಾಗ ಇದನ್ನು ಬೇಗನೆ ಕಟ್ ಮಾಡಿ ಇದಕ್ಕೆ ಬೇಕಾದ ಮಸಾಲವನ್ನೆಲ್ಲ ಹಾಕಿ ಫ್ರೈ ಮಾಡ್ತೇನೆ. ನೋಡಿ ನೀರುಳ್ಳಿ ಬಜೆ ಮಾಡಲಿಕ್ಕೆ ಈರುಳ್ಳಿಯನ್ನು ಕಟ್ ಮಾಡಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಟಿದ್ದೇನೆ ಈ ಥರ. ಇನ್ನೂ ಎಣ್ಣೆ ಬಿಸಿಯಾದ ಕೂಡಲೇ ಇದನ್ನು ಫ್ರೈ ಮಾಡೋದು. ನೋಡಿ ನೀರುಳ್ಳಿ ಬಜೆ ಫ್ರೈ ಆಗ್ತಾ ಇದೆ. ಟೀ ಕೂಡ ರೆಡಿ ಆಯಿತು, ನೀರುಳ್ಳಿ ಬಜೆ ಕೂಡ ರೆಡಿ ಆಯಿತು. ಇನ್ನು ಕೆಲಸದವರಿಗೆ ಕೂಡ ಟೀ ಕೊಡ್ತೇನೆ. ಒಂದು ಸಿಂಪಲ್ ಆದ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಅಂತ ಬಾಯ್.